ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು LG ಕಂಪ್ಯೂಟರ್ ಸೆಂಟರ್. ಸೊ ನಿಮಗೆ ಯುವನಿಧಿ ಮಂತ್ಲಿ ಡಿಕ್ಲರೇಷನ್ ಮಾಡಬೇಕಿದ್ರೆ ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ, ಹಾಗೆ ಅಪ್ಡೇಟ್ನು ಕೂಡ ಮಾಡಿದ್ದಾರೆ. ಈ ತಿಂಗಳಿಂದ ನೀವು ಈ ಕೆಲಸನ ಮಾಡಲಿಲ್ಲ ಅಂದರೆ ನಿಮಗೆ ಮಂತ್ಲಿ ಡಿಕ್ಲರೇಷನ್ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಹಾಗೆ ನಿಮಗೆ ನಿಮಗೆ ಯುವನಿಧಿ ಅಮೌಂಟು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನಾನು ನಿಮಗೆ ಯಾವ ರೀತಿ ಮಂತ್ಲಿ ಡಿಕ್ಲರೇಷನ್ನ ಮಾಡಬೇಕಂತ ಹೇಳ್ಕೊಡ್ತೀನಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಂದರೆ ಪ್ರತಿ ತಿಂಗಳು ನೀವು ಮಂತ್ಲಿ ಡಿಕ್ಲರೇಷನ್ನ ಮಾಡಬೇಕಿದ್ರೆ ಏನೂ ತೊಂದರೆ ಆಗ್ತಿರಲಿಲ್ಲ. ಜಸ್ಟ್ ಆಧಾರ್ ಡೀಟೇಲ್ಸ್ನ ಫೆಚ್ ಮಾಡ್ಕೋತಿದ್ರೆ, ಫೆಚ್ ಮಾಡಿದ್ಮೇಲೆ ಮಂತ್ಲಿ ಡಿಕ್ಲರೇಷನ್ನ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇತ್ತು. ನೀವು ಎಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ನ ಕೊಡ್ತಾ ಇದ್ರಿ. ಸೊ ಸಬ್ಮಿಟ್ ಮಾಡಿದ್ಮೇಲೆ ನೀವು ಡೈರೆಕ್ಟ್ಲಿ ಒಂದು ಪ್ರಿಂಟ್ನ ತಗೊಂಡು ಎವ್ರಿ ಮಂತ್ ನಿಮಗೆ ಅಮೌಂಟು ಕ್ರೆಡಿಟ್ ಆಗ್ತಾಯಿತ್ತು. ಬಟ್ ಈ ತಿಂಗಳಿಂದ ಅಂದರೆ ಆಗಸ್ಟ್ ತಿಂಗಳಿಂದ ನೀವು ಮಂತ್ಲಿ ಡಿಕ್ಲರೇಷನ್ನ ಮಾಡಬೇಕಿದ್ರೆ 3 ಮೇಜರ್ ಚೇಂಜಸ್ನ ಮಾಡಿದ್ದಾರೆ. ಆ ಚೇಂಜಸ್ನ ನೀವೇನಾದರೂ ತಿಳ್ಕೊಳ್ಳದೆ ನೀವು ಮಂತ್ಲಿ ಡಿಕ್ಲರೇಷನ್ ಮಾಡ್ಕೊಂಡ್ರೆ ನಿಮಗೆ ಅಮೌಂಟು ಕ್ರೆಡಿಟ್ ಆಗೋದಿಲ್ಲ. ಸೊ ಆ ಚೇಂಜಸ್ ಏನು ಅಂತ ಅಂದರೆ, ಸೊ ಮೊದಲನೇ ಚೇಂಜಸ್ ಬಂದು ನೀವು ಡಿಗ್ರಿಯನ್ನು ಟೆಕ್ನಿಕಲ್ ಫೀಲ್ಡಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ನಾನ್ ಟೆಕ್ನಿಕಲ್ ಫೀಲ್ಡಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ. ಬೇಸ್ಡ್ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ನಾನ್ ಟೆಕ್ನಿಕಲ್ ಫೀಲ್ಡ್ ಅಂತ ಕ್ಲಿಕ್ ಮಾಡ್ತೀರಾ. ನೀವೇನಾದರೂ ಡಿಪ್ಲೊಮಾ ಬೇಸ್ಡ್ ಡಿಗ್ರಿ ಏನಾದರೂ ಕಂಪ್ಲೀಟ್ ಮಾಡಿದರೆ ಟೆಕ್ನಿಕಲ್ ಫೀಲ್ಡ್ ಅಂತ ಕ್ಲಿಕ್ ಮಾಡ್ತೀರಾ. ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ, ನೀವೇನಾದರೂ PUC ಬೇಸ್ಡ್ ಡಿಗ್ರಿ ಏನಾದರೂ ಕಂಪ್ಲೀಟ್ ಮಾಡಿದರೆ ನಾನ್ ಟೆಕ್ನಿಕಲ್ ಫೀಲ್ಡ್ ಅಂತ ಕ್ಲಿಕ್ ಮಾಡಬೇಕು. ಅದೇ ರೀತಿ ಡಿಪ್ಲೊಮಾ ಬೇಸ್ ಏನಾದರೂ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿದರೆ ಟೆಕ್ನಿಕಲ್ ಫೀಲ್ಡ್ ಅಂತ ಕ್ಲಿಕ್ ಮಾಡ್ತೀರಾ. ಇದು ಮೊದಲನೇ ಚೇಂಜ್. ನೆಕ್ಸ್ಟ್ ನಿಮಗೆ ಸೆಕೆಂಡ್ ಚೇಂಜಸ್ ಇದೆ, ಅದು ತುಂಬ ಇಂಪಾರ್ಟೆಂಟ್. ಏನಂದರೆ ನೀವು ತೆಗೆದಿರೋವಂಥ ಟಾಪ್ 3 ಹೈಯೆಸ್ಟ್ ಮಾರ್ಕ್ಸ್ನ ನೀವು ಗ್ರೇಡ್ ಮಾಡಬೇಕು. ಟಾಪ್ 3 ಹೈಯೆಸ್ಟ್ ಮಾರ್ಕ್ಸ್ನ ನೀವು ರ್ಯಾಂಕ್ ಮಾಡ್ತಾ ಹೋಗಬೇಕು. ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಆರ್ಟ್ಸ್ ಸ್ಟೂಡೆಂಟ್, ಆರ್ಟ್ಸಿಂದ ಡಿಗ್ರಿನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಕನ್ನಡದಲ್ಲಿ 100ಕ್ಕೆ ಒಂದು ಎಷ್ಟು ತೆಗೆದಿರ್ತೀರ, ಮತ್ತು ಸೋಸಿಯಾಲಜಿ ಹೈಯೆಸ್ಟ್ ಬಂದಿರುತ್ತೆ, ಹಿಸ್ಟ್ರಿ ಹೈಯೆಸ್ಟ್ ಬಂದಿರುತ್ತೆ. ಈ ಮೂರನ್ನ ಜಸ್ಟ್ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಕನ್ನಡದಲ್ಲಿ ನೀವು 90+ ತೆಗೆದಿದ್ದೀರಾ, ಸೋಸಿಯಾಲಜಿಲಿ 80+ ತೆಗೆದಿದ್ದೀರಾ, ಅಥವಾ ಹಿಸ್ಟ್ರಿಯಲ್ಲಿ 70+ ತೆಗೆದಿದ್ದೀರಾ. ಈ ಥರ ನೀವು ಟಾಪ್ 3 ಹೈಯೆಸ್ಟ್ ಸ್ಕೋರ್ನ ನೀವು ಮೆನ್ಷನ್ ಮಾಡಬೇಕು. 3 ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಕನ್ನಡ, ಸೋಸಿಯಾಲಜಿ, ಹಿಸ್ಟ್ರಿ ಅಂತ ಮೆನ್ಷನ್ ಮಾಡ್ತೀರಾ. ಅದಾಗಿದ್ಮೇಲೆ ಕೆಳಗಡೆ ನಿಮಗೆ ಮಾರ್ಕ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ಕನ್ನಡದಲ್ಲಿ ಎಷ್ಟು ತೆಗೆದಿದ್ದೀರಾ ಅದನ್ನು ಅಪ್ಡೇಟ್ ಮಾಡಿ, ಮತ್ತು ಸೋಸಿಯಾಲಜಿಲಿ ಎಷ್ಟು ತೆಗೆದಿದ್ದೀರಾ ಅದನ್ನು ಅಪ್ಡೇಟ್ ಮಾಡಿ, ಮತ್ತು ಹಿಸ್ಟ್ರಿಯಲ್ಲಿ ಎಷ್ಟು ತೆಗೆದಿದ್ದೀರಾ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀರಾ. ಸೊ ನೀವು ಈ 3ನೇ ಅಪ್ಡೇಟ್ ಮಾಡಬೇಕು ಅಂತೇನಿಲ್ಲ. ನೀವು 6 ಸೆಮಿಸ್ಟರ್ಗಳಲ್ಲಿ ಯಾವುದರಲ್ಲಿ ಹೈಯೆಸ್ಟ್ ತೆಗೆದಿದ್ದೀರಾ ಆ 3 ಸಬ್ಜೆಕ್ಟ್ಗಳನ್ನ ಮೆನ್ಷನ್ ಮಾಡ್ಬೋದು. ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ ನೀವು ರ್ಯಾಂಕಿಂಗ್ನ ಕೊಡ್ತಾ ಹೋಗ್ಬೋದು. ಇದು 2ನೇ ಚೇಂಜ್. 3ನೇ ಚೇಂಜಸ್ ಏನಂದರೆ, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವು ಕೌಶಲ್ಯ ತರಬೇತಿ ಟ್ರೈನಿಂಗ್ ತಗೊಳ್ಳೋದಕ್ಕೆ ಸಿದ್ಧರಿದ್ದೀರಾ, ನೀವು ರೆಡಿ ಇದ್ದೀರಾ ಅಂತ ಕೇಳಿದ್ದಾರೆ. ಎಸ್ ಅಂತ ಕ್ಲಿಕ್ ಮಾಡ್ಬೋದು ಅಥವಾ ನೋ ಅಂತ ಕ್ಲಿಕ್ ಮಾಡ್ಬೋದು. ಎಸ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಅಡ್ವಾಂಟೇಜ್ ಏನಂದರೆ, ಗೌರ್ಮೆಂಟ್ ಕಡೆಯಿಂದಲೇ ನಿಮಗೆ ಫ್ರೀ ಟ್ರೈನಿಂಗ್ನ ಕೊಟ್ಟು ಪ್ಲೇಸ್ಮೆಂಟ್ ಕೂಡ ಮಾಡುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಟ್ರೈನಿಂಗ್ ತಗೊಳ್ಳೋಕೆ ರೆಡಿ ಇದ್ದೀರಾ ಅಂತ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಈ ರೀತಿಯ 3 ಚೇಂಜಸ್ಗಳನ್ನ ಮಾಡಿದ್ದಾರೆ. ಏನೇನೆಂದರೆ, ಫಸ್ಟ್ ಚೇಂಜ್ ಬಂದು ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲ್ ಫೀಲ್ಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಏನಂದರೆ, ನೀವು ಟಾಪ್ 3 ಹೈಯೆಸ್ಟ್ ಸ್ಕೋರ್ನ ರ್ಯಾಂಕಿಂಗ್ ಮಾಡಬೇಕು. ಥರ್ಡ್ ಸ್ಟೆಪ್ ಏನಪ್ಪ ಅಂದರೆ, ನೀವು ಟ್ರೈನಿಂಗ್ಗೆ ಎಲಿಜಿಬಲ್ ತಗೊಳ್ಳೋಕ್ಕೆ ಸಿದ್ಧ ಇದ್ದೀರಾ ಅಥವಾ ಸಿದ್ಧ ಇಲ್ವಾ, ರೆಡಿ ಇದ್ದೀರಾ ಅಥವಾ ರೆಡಿ ಇಲ್ವಾ ಅನ್ನೋದನ್ನು ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡಬೇಕು. ಈ 3 ಚೇಂಜಸ್ನ ನೀವು ಅಡಾಪ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಮಂತ್ಲಿ ಡಿಕ್ಲರೇಷನ್ ಸಬ್ಮಿಟ್ ಆಗುತ್ತೆ. ಇದು ಯಾವುದನ್ನು ಕ್ಲಿಕ್ ಮಾಡಿಲ್ಲ ಅಂದರೆ ನೀವು ಮೊದಲಿನ ಥರ ಮಂತ್ಲಿ ಡಿಕ್ಲರೇಷನ್ ಕ್ಲಿಕ್ ಆಗೋಲ್ಲ. ಸೊ ಈ ವಿಡಿಯೋನ ನೋಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಡಿಕ್ಲರೇಷನ್ ಆದಮೇಲೆ ಲಾಸ್ಟಲ್ಲಿ ನಿಮಗೆ ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾ ಆಗಿದ್ಮೇಲೆ ಕ್ಯಾಪ್ಚಾನ ಟೈಪ್ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ಕೊಡ್ತೀರಾ. ಸಬ್ಮಿಟ್ ಆದಮೇಲೆ ಒಂದು ಪ್ರಿಂಟ್ ಬರುತ್ತೆ, ಅದನ್ನು ಪ್ರಿಂಟ್ ತಗೋತೀರಾ ಅಥವಾ PDF ಮಾಡ್ಕೊಂಡು ನೀವೇ ಇಟ್ಕೋತೀರಾ. ಎವ್ರಿ ಮಂತ್ ನಿಮಗೆ 3000 ಅಮೌಂಟ್ ಅಥವಾ 1500 ಅಮೌಂಟು ಕ್ರೆಡಿಟ್ ಆಗ್ತಾ ಬರುತ್ತೆ. ಸೊ ಈ ರೀತಿಯಾಗಿ ಆಗಸ್ಟ್ ತಿಂಗಳಿಂದ ಮಂತ್ಲಿ ಡಿಕ್ಲರೇಷನ್ನ ಮಾಡಬೇಕು. ಸೊ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಈ ವಿಷಯ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ನೋದಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಆಲ್ರೆಡಿ ಜೂನ್ ಮತ್ತು ಜುಲೈದು ಅಮೌಂಟ್ ಕ್ರೆಡಿಟ್ ಆಗಿದೆ. ಹಾಗೆಯೇ ಆಗಸ್ಟ್ ಮಂತ್ದು ಕೂಡ ಡಿಕ್ಲರೇಷನ್ ಲೈವಲ್ಲಿದೆ. ಇವಾಗ ಡಿಕ್ಲರೇಷನ್ನ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಡಿಕ್ಲರೇಷನ್ನ ಮಾಡ್ಕೋಬೋದು. ಅದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮದು ಡಿಕ್ಲರೇಷನ್ನ ಮಾಡಿಕೊಡ್ತೀವಿ. ಹಾಗೆಯೇ ಜೂನ್ ಮತ್ತು ಜುಲೈ ತಿಂಗಳಿಗೆ ಯಾರ್ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅವರ ಡಿಸ್ಟ್ರಿಕ್ಟ್ನ ಮೆನ್ಷನ್ ಮಾಡಿಬಿಟ್ಟು ಕ್ರೆಡಿಟೆಡ್ ಅಂತ ಮೆನ್ಷನ್ ಮಾಡಿ. ಯಾಕಂದರೆ ಬೇರೆಯವ್ರಿಗೂ ಕೂಡ ಕಮೆಂಟ್ಸ್ನ ನೋಡಿದಾಗ ಒಂದು ಹೋಪ್ ಬರುತ್ತೆ, ನಮಗೂ ಕೂಡ ಬರುತ್ತೆ ಅಂತ ಒಂದು ಹೋಪ್ ಬರುತ್ತೆ. ಹಾಗೆಯೇ ಯಾರ್ಯಾರಿಗೆ ಕ್ರೆಡಿಟ್ ಆಗಿಲ್ಲ ಅವರು ಕೂಡ ಕಮೆಂಟಲ್ಲಿ ಸರ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಮೆಸೇಜ್ ಹಾಕಿ, ನಾನು ಕೂಡ ಒಂದು
ಆಫೀಸ್ ಅಂದರೆ ಯುವನಿಧಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸರ್ ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳಿ ನಿಮಗೆ ಇನ್ಫಾರ್ಮೇಷನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ, ಹಾಗೆ LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.